ನೀನೇ ನೋಡ್ರ ಇದ್ರದ್ದು FIR ಮಾಡ್ಯಾರ, ಯಾವುದು ಕರೋನಾದು. ಆ ಕರೋನಾದ FIRನಾಗ ರಾಜಕಾರಣಿಗಳು ಯಾರ್ಯಾರ ಹೆಸರು ಹಾಕ್ಬೇಕಲ್ರಿ, ಕಲ್ಲಪ್ಪ ಮಲ್ಲಪ್ಪ ಯಾವದಾನ, ಅಧಿಕಾರಿ ಯಾವದಾನ, ಯಾವುದೂ ಇಲ್ಲ. ಕೆಲವೊಂದು ರಾಜಕಾರಣಿಗಳು ಕೆಲವೊಂದು ಅಧಿಕಾರಿಗಳಂತ ಅಂದ್ರೆ ನೀವು ಹಂಗಾದ್ರೆ ಜಸ್ಟಿಸ್ ಕುನಾಲ್ ಏನು ಅವರು ಎನ್ಕ್ವೈರಿ ಮಾಡ್ಯಾರ, ಯಾರು ನೇರವಾಗಿ ಹೊಣೆ ಅದಾರ? ಅವಾಗ ಏನು ಹೇಳ್ತಿದ್ರಿ, ನಾನು ಅವಾಗ ಆಪಾದನೆ ಮಾಡಿದಾಗ ನೀವೇನು ಹೇಳ್ತಿದ್ರಿ, ಹೌದಾ ಇಟ್ಟು ಹಣ ಹಗರನೇ ಆಗಿದೆ, ನಮಗೂ ಗಮನಕ್ಕಿಲ್ಲ ಅಂತ ಹೇಳ್ತಿದ್ದೆ. ಇದೇ HK ಪಾಟೀಲ್ರು, ಇದೇ ರಾಮಲಿಂಗಾರೆಡ್ಡಿ ಅವರಿಬ್ಬರು ಆ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡ್ಯಾರ. ಅದಕ್ಕೆ ಕಾಂಗ್ರೆಸ್ಸು ಹತಾಶ ಮನೋಭಾವನೆಯಿಂದ ಸುಳ್ಳು ಆರೋಪಗಳನ್ನು ಒಂದು ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂಥ ಮುಖ್ಯಮಂತ್ರಿಗಳು ಮಾಡಬಾರ್ದು. ಈ ಸಣ್ಣ ಹುಡುಗರು ಮಾತು ಕೇಳ್ತಾರವ್ರು, ಪ್ರಿಯಾಂಕಾ ಖರೇಂದು, ಯಾರು ಅವ್ರು ಏನೋ ನಮ್ಮ ಬೈರೇಗೌಡ, ಕೃಷ್ಣ ಬೈರೇಗೌಡ, ಇವೆಲ್ಲ ಮಾತು ಕೇಳಿ ಇವರು ಹಾದಿ ತಪ್ಪಲಕತ್ತಾರೆ. ಇವಾಗ ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸರ್. ಏನಂತಂದ್ರೆ ಅವ್ರು ರಿಯಾಕ್ಟ್ ಮಾಡಿದ್ರು, ಹಂಗಾಗಿ ನಾವು ರಿಯಾಕ್ಟ್ ಮಾಡಿದ್ರು ಅನ್ನೋ ರೀತಿ. ಅಂದ್ರೆ ಏನ್ರಿ, ಬೇಕಾದ್ ಮಾಡ್ತೀರಿ ರಿಯಾಕ್ಟ್? ವಿಡಿಯೋ ಹೇಳಿಕೆ ಇದೆ ನಮ್ಮ ಹತ್ರ, ನಾವು ಬಿಡುಗಡೆ ಮಾಡಿರಿ. ವಿಡಿಯೋ ಹೇಳಿಕೆ ನಿಮ್ಮದು ಫೇಕ್ ಐತೋ ಅಸಲಿ ಐತೋ ನಮ್ಗೆ ಹೆಂಗೆ ಕೊಡ್ತೀವಿ ನೋಡ್ರಿ. ಈಗ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡೋದು ರಾಜ್ಯಸಭಾ ಆಯ್ಕೆ ಆದಮೇಲೆ, ನಾವು ಮಾಧ್ಯಮದವ್ರು ಅವತ್ತೇನರೇ ಸರಿಯಾಗಿ ಅದನ್ನು ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥದ್ದನ್ನು ಅವರು ಅದು ಫೇಕ್ ಅಂತ ಹೇಳಿದ್ರಲ್ರಿ ಅವಾಗ ಎಲ್ಲ ಸುಳ್ಳು ಪಾಕಿಸ್ತಾನ ಅಂತ ಅಂದೆಲ್ಲ ಅವ್ರು ಜೈಕಾರ ಹಾಕ್ಯಾರ್ತ ಏನೇನೋ. ಇದು ಹೋಮ್ ಮಿನಿಸ್ಟರ್ ಹೇಳಿದ್ರು. ಒಂದು ವಾರನಾಗೇ FSL ರಿಪೋರ್ಟ್ ಬರ್ತು, ಅವ ಅಂದಿದ್ದದು ನಿಜ. ಅದು ಮಾಧ್ಯಮದವರು ಹೇಳಿದ್ದು ಸಹಿತ ಸುಳ್ಳು ಹೇಳ್ತಾರೆ ಅವರು. ನಾವು ರಾಜಕಾರಣಿಗಳು BJP ಆಪಾದನೆ ಮಾಡೋದೆಲ್ಲ ಸುಳ್ಳು, ಸರಿ ನಾವು ಒಪ್ತೀವಿ. ಆದರೆ ಮಾಧ್ಯಮಗಳು, ಒಟ್ಟು ಜವಾಬ್ದಾರಿ ಇರುವಂಥ ಮಾಧ್ಯಮಗಳು ಇವ ಪಾಕಿಸ್ತಾನ ಜಿಂದಾಬಾದ್ ಅಂದಾನಂತ ಅನ್ನೋದು ಹೇಳಿದ್ರು ಸಹಿತ FSL ಕಳಿಸಿದ್ರೆ ಏನಾಯಿತು? ಹಂಗೆ ಈ ವಿಡಿಯೋ ಏನು ಸಿದ್ದರಾಮಯ್ಯ ಅವ್ರ ಬಳಿ ಐತಲ್ಲ, ಡುಪ್ಲಿಕೇಟ್ ಯಾಕೆ ಇರಬಾರ್ದು? ಈ ಡುಪ್ಲಿಕೇಟ್ ಕಂಪನಿ 2 ಪಾರ್ಟಿಗೆ ಅದ ರೀ, ಅವರೆಲ್ಲ ಡುಪ್ಲಿಕೇಟ್ ಮಾಡ್ತಾರೆ.